ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಈಗ ನಿನಗೆ ಕಷ್ಟ ಬಂದಾಗ ನನ್ನ ಹತ್ರ ಒಂದು ಮಾತು ಹೇಳ್ಕೊಬೇಕಂತ ಅನ್ನಿಸ್ದೆ ಹೋಯ್ತಾ ಪದ್ಮಿನಿ ನಿನಗೆ? ಇಷ್ಟು ದಿನ ಎಲ್ಲ ನೋವನ್ನು ನೀನೇ ನುಂಗಿದ್ಯಾ, ಈಗಲೂ ಹಾಗೇನಾ? ನಾನಿಲ್ವಾ ಪದ್ಮಿನಿ ನಿನಗೆ ಅಂತ? ಆದರೂ ಯಾಕೆ ನನ್ನ ಹತ್ರ ಏನೂ ಹೇಳ್ಕೊತಿಲ್ಲ? ಅದು ಯಾಕಂದರೆ ನಾನು ನಿನಗೆ ತಾಳಿನೇ ಕಟ್ಟಿಲ್ಲ ಅಲ್ವಾ? ನಾನು ನಿನ್ನ ಗಂಡನೇ ಅಲ್ಲ ಅಲ್ವಾ? ನಿನಗೆ ನನ್ನ ಹತ್ರ ಸಹಾಯ ಕೇಳೋಕ್ಕೆ ಸ್ವಾಭಿಮಾನ ಅಡ್ಡ ಬರುತ್ತೆ, ರೈಟ್? ನೀನು ನನ್ನ ಗಂಡ ಅಂತ ಅಂದ್ಕೊಳ್ದೇ ಇರ್ಬೋದು, ಆದರೆ ನಾನು ನಿನ್ನ ಹೆಂಡತಿ ಅಂತಾನೆ ಅಂದ್ಕೊಂಡಿರೋದು. ನಿಮ್ಮಪ್ಪ ನನ್ನ ಮಾವ ಅಂತಾನೆ ಅಂದ್ಕೊಂಡಿರೋದು. ಅವ್ರ ಕಷ್ಟ ನನ್ನ ಕಷ್ಟನೇ, ಅವ್ರ ಅವಮಾನ ನನಗೂ ಅವಮಾನನೇ. ನೀನು ಅವತ್ತು ನನ್ನ ಹತ್ರ ಮದುವೆ ದುಡ್ಡು ಇಸ್ಕೊಂಡಿದ್ದಿದ್ರೆ ಇವತ್ತಿಷ್ಟೆಲ್ಲ ಅನಾಹುತ ಆಗ್ತಿತ್ತಾ? ನನ್ನ ಹತ್ರ ಒಂದೇ ಒಂದು ಮಾತು ಹೇಳಿದೆ ಹೊರಗ್ನ ಒಂಥರ ನಡ್ಸ್ಕೊಂಬಿಟ್ರಿ ನೀವೆಲ್ಲ. ಹಲೋ, ಯಾರಾದರೂ ಇದ್ದೀರಾ? ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಕಣ್ರಿ, ಮನೇಲಿ ಯಾರೂ ಇಲ್ವಾ? ಯಾಕೆ, ನಾನು ಕಾಣ್ತಾ ಇಲ್ವಾ? ನೀವಲ್ಲ ರೀ, ಅಮ್ಮಾಜಿ, ನಂದನ್ನು ಅಥವಾ ವೀರೇಂದ್ರ ಅಂಕಲ್ಲು ಯಾರು ಇಲ್ವಾ? ಎಲ್ಲರೂ ಅವ್ರವ್ರ ಕೆಲ್ಸದ ಮ್ಯಾಕೆ ಬ್ಯುಸಿ ಅವ್ರೆ. ಅಮ್ಮಾಜಿನೂ ಆಚೆ ಹೋಗಿರ್ಬೇಕು. ಈಗ ಯಾರನ್ನ ಕರೀಲಿ? ಯಾರನ್ನೂ ಬೇಡ, ಇದನ್ನ ವೀರೇಂದ್ರ ಅಂಕಲ್ ಕೊಟ್ಬಿಡ್ತೀರಾ? ಕೊಡ್ತೀನಿ. ಓ, ನೀವು ಕಾಲೇಜ್ಗೆ ಹೊರಟಿದ್ದೀರಾ ಅನ್ಸುತ್ತೆ, ನಿಮ್ಗೆ ಯಾಕೆ ತೊಂದರೆ? ಅಯ್ಯೋ, ಇದನ್ನ ಕೊಡೋದೊಂದು ದೊಡ್ಡ ಕೆಲ್ಸನಾ? ಕೊಡಿ, ನಾನೇ ಕೊಟ್ಟು ಬರ್ತೀನಿ. ಅಯ್ಯೋ, ಎಲ್ಲ ಬೀಳ್ಸೋದೇನಾ ನಿಮ್ಮ ಕೆಲಸ? ಜೊತೆಗೆ ಡಿಕ್ಕಿ ಬೇರೆ. ಒಂದು ನಿಮಿಷ ಇರಿ. ಈಗ ಕೊಂಬರಕ್ಕಿಲ್ಲ. ನನಗೆ ಇಂಡೈರೆಕ್ಟ್ ಆಗಿ ಇಲ್ಲಿಂದ ಹೊರಡು ಅಂತ ಹೇಳ್ತಾ ಇದ್ದೀರಾ? ಹಂಗಲ್ಲ, ನೀವು ಕೂತ್ಕೊಳ್ಳಿ. ಕಾಫಿ ಏನಾರ ಕುಡಿತೀರಾ? ನೀವು ಕಾಫಿ ಕೊಡ್ತೀನಿ ಅಂದರೆ ನನಗೆ ಭಯ ಆಗುತ್ತಪ್ಪ, ಬೇಡವೇ ಬೇಡ. ಸರಿ ರೀ, ಕಂಜೂಸ್ರಿ ನೀವು ಕಾಫಿ ಕೊಟ್ಟರೆ ಭಯ ಅಂತ ಹೇಳಿದ್ದಕ್ಕೆ ಹಾಗೆ ಬಿಟ್ಬಿಡೋದಾ? ಟೀನೋ ಜ್ಯೂಸೋ ಮಾಡ್ಕೊಡ್ತೀನಿ ಅಂತ ಹೇಳೋದು ತಾನೆ? ಅಯ್ಯೋ, ಹಂಗೆ ಹೇಳೋರು ನೀವೇ, ಹಿಂಗೆ ಹೇಳೋರು ನೀವೇ. ಸರಿ ರೀ, ಮಾಡ್ಕೊಂಬರ್ತೀನಿ. ಬೇಡ ಬೇಡ, ತಮಾಷೆ ಮಾಡಿದೆ. ನನಗೋಸ್ಕರ ಅಪ್ಪ ಕಾರಲ್ಲಿ ಕಾಯ್ತಾ ಇದ್ದಾರೆ. ಈ ಫೈಲ್ನ ವೀರೇಂದ್ರ ಅಂಕಲ್ ಕೊಟ್ಬಿಡಿ, ಓಕೆನಾ? ಈಗಲೂ ನನ್ನ ಹೊರಗ್ನ ಒಂಥರ ನೋಡಿ ನನ್ನ ಕೊಲ್ಬೇಡ ಪದ್ಮಿನಿ. ನಿನಗೆ ನನ್ನ ಹತ್ರ ದುಡ್ಡು ಕೇಳೋ ಅಧಿಕಾರ ಇದೆ, ಯಾಕಂದರೆ ನಂದು ಅಂತ ಏನೇನಿದೆಯೋ ಅದೆಲ್ಲ ಅದು ನಿಂದು ಕೂಡ. ಕೇಳು ಪದ್ಮಿನಿ, 4 ಲಕ್ಷ ಬೇಕು ಕೊಡಿ ಅಂತ ಅಧಿಕಾರದಿಂದ ಕೇಳು. ಅದರಲ್ಲಿ ಯಾವ ತಪ್ಪು ಇಲ್ಲ. ನಾನು ನಿನ್ನ ಕುತ್ತಿಗೆಗೆ 3 ಗಂಟೆ ಹಾಕಿಲ್ದೇ ಇರ್ಬೋದು, ಆದರೆ ಎಣ್ಸಕ್ಕಾಗದಿರಷ್ಟು ಪ್ರೀತಿ ಇದೆ ನಿನ್ನ ಮೇಲೆ ನನಗೆ. ನೀನು ನನ್ನ ಮೇಲೆ ಹಕ್ಕು ಸಾಧಿಸ್ಲಿ, ಗಂಡ ಅನ್ನೋ ಪ್ರೀತಿ ತೋರಿಸ್ಲಿ, ಕೋಪ ಮಾಡ್ಕೊಳ್ಳಿ ಅಂತ ಕಾಯ್ತಿದ್ದೀನಿ. ಆದರೆ ನೀನು ಮಾತ್ರ ನನ್ನ ದೂರನೇ ಇಡ್ತಿದ್ಯಲ್ಲ. ಬೇಡ ಪದ್ಮಿನಿ, ನಿನ್ನ ಮಧ್ಯೆ ಯಂತ್ರ ಬೇಡ. ಕೇಳು, ಒಂದೇ ಒಂದು ಸಲ ನಾನು ಕಷ್ಟದಲ್ಲಿದ್ದೀನಿ, ನನ್ನ ಜೊತೆ ನಿಲ್ಲಿ ನಂದನವ್ರೆ ಅಂತ ಕೇಳು. ನಿನ್ನ ಮಧ್ಯೆ ಇದ್ದ ಗೋಡೆ ಇವತ್ತು ಬಿದ್ದು ಹೋಗಲಿ ಪ್ಲೀಸ್. ನಂದನವ್ರೆ, ನಿಜವಾಗ್ಲೂ ನಾನು ತುಂಬ ಕಷ್ಟದಲ್ಲಿದ್ದೀನಿ. ಮನೆಯವ್ರಿಗೆ ಸತ್ಯ ಹೇಳೋದು ನಮ್ಮ ಕರ್ತವ್ಯ. ಆದರೆ ಅದನ್ನ ಶೋಭರಾಜ್ ಹೇಳಬಾರ್ದು. ಅವನ ಬಾಯಿ ಮುಚ್ಚಿಸಕ್ಕೆ ನನಗೆ 4 ಲಕ್ಷ ಕೊಡಿ. ಇದನ್ನು ನನ್ನ ಅಧಿಕಾರದಿಂದ ಕೇಳ್ತಿಲ್ಲ, ನಿನ್ನ ಬೇಡ್ಕೋತಿದ್ದೀನಿ. ದಯವಿಟ್ಟು ನನಗೆ ಸಹಾಯ ಮಾಡಿ. ನೀನಿಷ್ಟು ಕೇಳಿದ್ಯಲ್ಲ ಪದ್ಮಿನಿ, ನನಗಷ್ಟೇ ಸಾಕು. ಆ ಶೋಭರಾಜ್ ನಿನಗೆ ಏನು ಮಾಡೋಕ್ಕೂ ನಾನು ಬಿಡಲ್ಲ. ಇವತ್ತೇ 4 ಲಕ್ಷನ ಅವನ ಮುಖದ ಮೇಲೆ ಎಸಿತೀನಿ. ಅವನಿಗೆ ನನ್ನ ಹತ್ರ ಮಾತಾಡೋಕ್ಕೆ ಧೈರ್ಯ ಇಲ್ಲ, ಅದಕ್ಕೆ ನಿನಗೆ ಫೋನ್ ಮಾಡಿ ಬೆದರಿ
ಹೊರಟಿಲ್ವಾ? ಇಲ್ಲ, ಒಂದು ಕಾಲ್ ಬಂತು, ಹಾಗೆ ಮಾತಾಡ್ಕೊಂಡು ನಿಂತ್ಬಿಟ್ಟೆ. ಈಗ ಹೊರಡ್ತೀನಿ. ರೀ ಪೂರ್ವಿ, ನೀವು B.Com ಓದ್ತಾ ಇದ್ದೀನಿ ಅಂದ್ರಲ್ವಾ, ನಿಮ್ಗೇನಾದರೂ ಓದ್ತಾ ಕೆಲಸ ಮಾಡೋ ಐಡಿಯಾ ಇದೆಯಾ? ಯಾಕೆ? ನಾನು B.Com ಓದಿದ್ದು. ನಮ್ಮ ಕಂಪ್ನಿಯಲ್ಲಿ ಅಕೌಂಟೆಂಟ್ ಕೆಲಸನ ನಾನೇ ಮಾಡ್ತಾ ಇದ್ದೆ. ಈಗ ಕೆಲಸ ಖಾಲಿ ಇದೆ, ಅದಕ್ಕೆ ನೀವೇನಾದರೂ ಮಾಡ್ತೀರಾ ಅಂತ. ರೀ ಸುಮ್ಮನೆ ಕೇಳಿದೆ ಅಷ್ಟೇ. ಸರಿ ಸರಿ, ನಾನು ಬರ್ತೀನಿ. ರೀ ಹೌದು, ನೀವು ಯಾವ ಕಾಲೇಜ್ ಅಂತಲೇ ಹೇಳಿಲ್ಲ. ಯಾಕೆ? ರೀ ಅಲ್ಲಿ ಬಂದು ನಿಮ್ಮ ತಲೆ ತಿನ್ನಬೇಕು ಅಂತಲ್ಲ, ನಾನು ಹೇಗಿದ್ರೆ ಹೊರಟಿದ್ದೆ ಅಲ್ವಾ, ಸೊ ನಿಮ್ಮನ್ನೂ ಆನ್ ದಿ ವೇ ಡ್ರಾಪ್ ಮಾಡೋಗೋಣ ಅಂತ. ಆ ತೊಂದರೆ ಎಲ್ಲ ನೀವು ತಗೋಬೇಡಿ, ನಾನು ಬಸ್ನಾಗ ಹೋಗ್ತೀನಿ. ಬಾಯ್. ರೀ ಹಲೋ ಪದ್ಮಿನಿ, ಎಲ್ಲಿ ಸಿಗ್ತೀಯಾ? 4 ಲಕ್ಷ ರೆಡಿ ಇದೆ ಅಲ್ವಾ? ಎಲ್ಲಿಗೆ ಬರ್ಬೇಕು ಹೇಳು? ನನಗೆ ಕ್ಯಾಶ್ ಬೇಕು, ಮೊದಲೇ ಹೇಳಿದ್ದೀನಿ. ನಂದನ್ ಮಾತಾಡ್ತಿರೋದು. ಮಹಾರಾಜರಿಗೆ ನಮಸ್ಕಾರ. ನೋಡು, 4 ಲಕ್ಷ ನಿನಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಬ್ಯಾಂಕ್ ಡೀಟೇಲ್ಸ್ ಕಳಿಸು. ಬಂದು ಕೊಡೋಕ್ಕೆಲ್ಲ ಆಗಲ್ಲ ನನಗೆ. ಅಲ್ಲ, ಈ ಮನುಷ್ಯ ತನ್ನ ತಪ್ಪಿರುವಾಗ ಎಷ್ಟು ಸಾಧು ಆಗ್ಬಿಡ್ತಾನಲ್ವಾ? ಹೇಳ್ದಂಗೆಲ್ಲ ಕೇಳ್ತಾನೆ, ಹೇಳಿದ ಕೆಲಸ ಎಲ್ಲ ಮಾಡ್ತಾನೆ. ಅದರಲ್ಲೂ ಈ ಶ್ರೀಮಂತರು, ಮರ್ಯಾದಸ್ಥರು ಇಂಥ ಕೆಲಸ ಮಾಡೋದು ತುಂಬ ಜಾಸ್ತಿನೇ. ಬಾಕಿ ಮಾತು ಬೇಡ, ಅಕೌಂಟ್ ಡೀಟೇಲ್ಸ್ ಕಳಿಸು. ಕಳಿಸ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಒಂದು ವಿಷಯ ಕ್ಲಿಯರ್ ಮಾಡ್ತೀನಿ. ನೀನು ನನಗೆ 4 ಲಕ್ಷ ಆಗ್ತಾ ಇಲ್ಲ, 14 ಲಕ್ಷ ಆಗ್ತಾ ಇದೆಯಾ? ವಾಟ್? 14 ಲಕ್ಷನಾ? ಯಾಕೆ? 4 ಲಕ್ಷ ಪದ್ಮಿನಿ ನನ್ನ ಹತ್ರ ಇಸ್ಕೊಂಡಿರೋದು. ಇನ್ನು 10 ಲಕ್ಷ ಅವಳಿಂದ ನನಗಾಗಿರೋ ಲಾಸನ್ನ ನೀವು ಕಟ್ಕೊಡ್ತಾ ಇರೋದು. ಜೊತೆಗೆ ಅಮ್ಮಾಜಿಗೆ ಸತ್ಯನ ಹೇಳ್ದೇನೆ ನಾನು ತೆಪ್ಪಗಿರೋದಕ್ಕೆ. ಏನೀಗ ಆಗ್ತೀಯ ತಾನೆ? 14 ಲಕ್ಷ ಹಾಕಲ್ಲ ಅಂದರೆ ಹೇಳ್ಬಿಡು. ನಾನು ಈಗಲೇ ನಿಮ್ಮ ಮನೆಗೆ ಬಂದು ಅಮ್ಮಾಜಿ ಮುಂದೆ ಮದುವೆಲಿ ನಡೆದಿರೋಂಥ ಘಟನೆಗಳನ್ನೆಲ್ಲ ಹೇಳ್ಬಿಡ್ತೀನಿ. ನಿಮ್ಮ ಮನೆಯ ನಿಜವಾದ ಸೊಸೆ ಯಾರು ಅಂತನೂ ಹೇಳ್ತೀನಿ. ಪಾಪ ಅಮ್ಮಾಜಿಗೆ ಮೊದಲೇ ವಯಸ್ಸಾಗಿದೆ. ಅದರಲ್ಲೂ ಅವರು ಎಂಥ ದೊಡ್ಡ ವ್ಯಕ್ತಿ. ಇಂಥ ಆಘಾತನ ತಡ್ಕೊಳ್ಳೋದಕ್ಕಾಗ್ಲಿ, ತಲೆ ಎತ್ತಿ ಓಡಾಡೋದಕ್ಕಾಗ್ಲಿ ಖಂಡಿತ ಸಾಧ್ಯ ಇಲ್ಲ. ಯೋಚನೆ ಮಾಡು. ಏಯ್ ಸಮಾಧಾನ, ಕಿರುಚ್ಬೇಡ. ನಾನು ಮಾತಾಡೋದು ಇನ್ನೂ ಬಾಕಿ ಇದೆ. ನಾನು ನಿಮ್ಮ ಮನೆಗೆ ಬರೋದಕ್ಕಿಂತ ಮುಂಚೆ ಪದ್ಮಿನಿಯವ್ರ ಅಪ್ಪನ ಹತ್ರ ಹೋಗಿ ಎಲ್ಲ ಸತ್ಯನೂ ಹೇಳಿನೇ ಬರೋದು. ಗೊತ್ತಲ್ಲ, ಅವರಪ್ಪ ಕೇಳ್ತಿದ್ದಾಗೆ ಎದೆ ಹೊಡ್ಕೊಂಡು ಶಿವನ ಪಾದ. ಏನು ಮಾಡಲಿ ನೀವೇ ಹೇಳಿ ಬಾಸ್? ಸತ್ಯ ಹೇಳ ಅಥವಾ ನನಗೆ 14 ಲಕ್ಷ ಕೊಡ್ತೀರಾ? ನಿನಗೆ ನಾನು 14 ಲಕ್ಷ ಕೊಡಬೇಕಾ? ಹೌದೌದು. ಕೊಡಲಿಲ್ಲ ಅಂದರೆ ಅಮ್ಮಾಜಿ ಹತ್ರ ಬಂದು ಆಘಾತ ಆಗೋ ಥರ ಮಾತಾಡ್ತೀಯಾ? ಎಸ್. ನಮ್ಮ ಮಾವನ ಮನೆಗೆ ಹೋಗಿ ಅವ್ರು ಎದೆ ಹೊಡ್ಕೊಳ್ಳೋ ಥರ ಮಾತಾಡ್ತೀಯಾ? ಡೌಟೇ ಇಲ್ಲ. ನೀನು ಈ ಥರ ಎಲ್ಲ ಮಾಡಬಾರ್ದಂದ್ರೆ ನಿನಗೆ 14 ಲಕ್ಷ ಕೊಡಬೇಕಾ? ಎಕ್ಸಾಕ್ಟ್ಲಿ ನಂದನ್. ದುಡ್ಡು ಕೊಟ್ಟರೆ ಬಾಯಿ ಮುಚ್ಕೊಂಡಿರ್ತೀನಿ, ಇಲ್ವಾ ನೀವೆಲ್ಲರೂ ಜೀವನನೂ ರೋಡಿಗೆ ತರ್ತೀನಿ. ಯಾವ್ದು ಬೇಕು ಅಂತ ನೀನೇ ಡಿಸೈಡ್ ಮಾಡಪ್ಪ. ಬೇಡ ಶೋಭ್, ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ನೀನು? ಇದು ದೊಡ್ಡ ಅಫೆನ್ಸು. ಹೌದಾ? ಅಯ್ಯಯ್ಯೋ, ನನಗೆ ಗೊತ್ತೇ ಇರಲಿಲ್ಲ ನಂದನ್. ಐ ಆಮ್ ಸೋ ಸಾರಿ. ಏಯ್, ಖಾತೆ ಎಲ್ಲ ಹೇಳಬೇಡ. ದುಡ್ಡು ಯಾವಾಗ ಕೊಡ್ತೀಯ ಅದನ್ನು ಹೇಳು. ಈಗಲೇ ಕೊಡ್ತೀನಿ. ಹಾಗೆ ಬಾ ದಾರಿಗೆ. ಸಮಾಧಾನ. ನಾನು ಕೊಡ್ತೀನಿ ಅಂದಿದ್ದು ದುಡ್ಡನ್ನಲ್ಲ, ನಿನ್ನ ಮೇಲೆ ಕಂಪ್ಲೇಂಟ್ನ. ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ರೆಕಾರ್ಡ್ ಆಗಿರೋ ಈ ಕಾಲ್ನ ಇನ್ಸ್ಪೆಕ್ಟರ್ ಕೇಳಿಸ್ತೀನಿ. ಆಮೇಲೆ ಆಗೋದೇ ಬೇರೆ.
ನೀನು ಅಮ್ಮಾಜಿಗಾದರೂ ಹೇಳ್ಕೊ, ನಮ್ಮ ಮಾವಂಗಾದರೂ ಹೇಳ್ಕೊ. ಅದಕ್ಕಿಂತ ಮುಂಚೆ ನೀನು ಹೊರಗಡೆ ಇರ್ತೀಯೋ ಜೈಲಲ್ಲಿ ಇರ್ತೀಯೋ ಅಂತ ನೋಡ್ಕೊ. ಏಯ್ ಏನೋ ಹೇಳ್ತಿದ್ಯಾ? ಈ ಕಾಲ್ ರೆಕಾರ್ಡ್ ಆಗಿದೆ, ನಾನೀಗ ಸ್ಟೇಷನ್ಗೆ ಹೋದರೆ ನಿನ್ನ ಕತೆ ಮುಗಿಯಿತು ಅಂತ ಹೇಳ್ತಿದ್ದೀನಿ. ಬೇಡ ನಂದನ್, ಹಾಗೆಲ್ಲ ಮಾಡಬೇಡ. ಯಾಕೆ ನಗ್ತಿದ್ಯಾ? ಹಾಂ, ನಿಮ್ಮಂಥವ್ರು ನೋಡಿದ್ರೆ ನಗು ಬರೋದು ಸಹಜ ಅಲ್ವಾ? ನೋಡೋ, ಬೇಡ ನಂದನ್, ಪೊಲೀಸ್ ಹತ್ರ ಎಲ್ಲ ಹೋಗಬೇಡ. ಸರಿ, ನಾನು ಯಾರಿಗೂ ಈ ಸತ್ಯ ಹೇಳಲ್ಲ, ಸುಮ್ಮನೆ ಇದ್ಬಿಡ್ತೀನಿ. ಅಲ್ಲ, ಈ ಮನುಷ್ಯ ತನ್ನ ತಪ್ಪಿರುವಾಗ ಎಷ್ಟು ಸಾಧುವಾಗಿಬಿಡ್ತಾನಲ್ವಾ? ಹೇಳ್ದಂಗೆಲ್ಲ ಕೇಳ್ತಾನೆ. ಸರಿ, ಪೊಲೀಸ್ ಹತ್ರ ಹೋಗೋದೋ ಬೇಡವೋ ಅಂತ ಯೋಚನೆ ಮಾಡ್ತೀನಿ. ಈಗ ಫೋನ್ ಇಡು. ನೀವು ಮ್ಯಾಜಿಕ್ಕೆ ಮಾಡಿಬಿಟ್ರಿ. ಬೆಟ್ಟದಂಗೆ ಬಂದ ಸಮಸ್ಯೆನ ಗಾಳಿ ಥರ ಹಾರೋ ಹಂಗೆ ಮಾಡಿದ್ರಿ. ಆ ಶೋಭರಾಜು ನಮ್ನ ಹೆದರಿಸಿದ್ರು, ನೀವು ನಿಮ್ಮ ಬುದ್ಧಿವಂತಿಕೆ ಉಪಯೋಗಿಸಿ ಅವನ ಹೆದರಿಸಿ ಅವ್ನ ಬಾಯಿ ಮುಚ್ಚಿದ್ರಿ. ನಾನಂತೂ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ ಯು ಸೋ ಮಚ್ ನಂದನ್ ಅವರೇ. ನಾನು ನಿಮಗೆ ಎಷ್ಟೇ ತೊಂದರೆ ಕೊಟ್ಟರು ನಿಮ್ಮ ತೊಂದರೆನ ಟಕ್ ಅಂತ ಪರಿಹರಿಸಿದ್ರಿ. ಥ್ಯಾಂಕ್ಸ್ ನಂದನ್ ಅವರೇ. ನಾನು ಹೇಳಿರಲಿಲ್ವಾ, ಒಂದು ಸಲ ಗಂಡನೋ ಅಧಿಕಾರದಿಂದ ನೀನು ಕೇಳ್ಕೊಂಡ್ರೆ ನಾನು ನಿನ್ನ ಪರ ನಿಲ್ತೀನಿ ಅಂತ? ನೀನು ಕೇಳ್ಕೊಂಡೆ, ನಾನು ನಿನ್ನ ಬೆನ್ನಿಗೆ ನಿಂತೆ. ಇದರಲ್ಲಿ ನನ್ನ ಬುದ್ಧಿವಂತಿಕೆ ಏನೂ ಇಲ್ಲ. ತಪ್ಪು ಮಾಡ್ತಿರೋನು ಆ ಶೋಭರಾಜ್. ತಪ್ಪು ಮಾಡಿದವ್ರಿಗೆ ಭಯ ಇರಲೇಬೇಕು. ನಾವು ತಪ್ಪು ಮಾಡ್ತಿದ್ದೀವಿ ನಂದನ್ ಅವರೇ. ಮನೆಯವ್ರಿಗೆ ಸತ್ಯ ಹೇಳ್ದಲೆ ಪ್ರತಿ ಕ್ಷಣನೂ ತಪ್ಪು ಮಾಡ್ತಿದ್ದೀವಿ. ಆ ಶೋಭರಾಜ್ ಬಾಯಿ ಏನೋ ಮುಚ್ಚಿಸ್ತೋ, ಆದರೆ ಹೀಗೆ ಸುಮ್ಮನೆ ಇರೋಕ್ಕಾಗಲ್ಲ. ಹೌದು, ಎಲ್ರಿಗೂ ಸಮಯ ನೋಡಿಕೊಂಡು ಈ ಸತ್ಯನ ಹೇಳಲೇಬೇಕು. ಯಾವತ್ತು ಹೇಳೋಣ? ಜಾಸ್ತಿ ದಿನ ಈ ಅಪರಾಧಿ ಪ್ರಜ್ಞೆಯಲ್ಲಿ ಬದುಕಕ್ಕಾಗಕ್ಕಿಲ್ಲ. ಹೊರಗಡೆಯಿಂದ ಏನೋ ನಗ್ನಗ್ತಾ ಇರ್ಬೋದು, ಆದರೆ ಒಳಗಡೆಯಿಂದ ಚುತ್ತಾ ಇರ್ತೈತೆ. ಹೇಳೋಣ ಪದ್ಮಿನಿ, ಅದಕ್ಕೊಂದು ಸರಿಯಾದ ಸಂದರ್ಭ ಬರಬೇಕು. ಇದು ಚಿಕ್ಕ ಪುಟ್ಟ ವಿಷಯ ಅಲ್ಲ, ಈಗಲೇ ಹೇಳ್ಬಿಟ್ಟು ಸರಿಪಡಿಸೋಕೆ. ಸಂದರ್ಭ ಆದಾಗ ಅದೇ ಬರುತ್ತೆ ಅಂತ ಕೂತ್ಕೊಂಡ್ರೆ ಅದು ಬರೋಕ್ಕಿಲ್ಲ ನಂದನ್ ಅವರೇ. ಆ ನಾವು ಹೋಗಬೇಕು. ಗಂಡ ಹೆಂಡತಿ ಅನ್ನೋ ಈ ಸುಳ್ಳು ಸಂಬಂಧ ಮುರಿಬೇಕು. ಸತ್ಯನ ಒಪ್ಕೊಂಡು ನೀವು ಪೂರ್ವಿ ಜೀವನ ಶುರು ಮಾಡಬೇಕು.